ನೈಸಾಗಿ ರುಬ್ಕೊಂಡಿರೋದು ಹಾಕೊಳ್ಳೋದು. ಈಗ ಇಂಗ್ಲಿಷಲ್ಲಿ ಕೇಳ್ತಾರೆ, ವಾಟ್ ಈಸ್ ದಟ್ ವೈಟ್ ಲಿಕ್ವಿಡ್ ಹಿ ಹಸ್ ಪುಟ್ ಇನ್ ದ ಎಂಡ್ ಅಂತ. ದಿಸ್ ಈಸ್ ಅ ವೈಟ್ ಲಿಕ್ವಿಡ್ ಅಷ್ಟೇ. ಇದು ಒಂದು ಸೀಸನ್, ಚಳಿಗಾಲ ಹೋಗಿ ಬಿಸಿಲುಗಾಲ ಬರೋ ಮಧ್ಯದ ಸೀಸನ್. ಅದ್ಭುತ ಇದು ಸಾರು ಅಲ್ಲ. ಅಂತ ಟೈಮಲ್ಲಿ ದಿಢೀರ್ ಸಾರ್ ತರ ಮಾಡ್ಕೊಂಡು ಮೆತ್ತಲನ್ನ ಇದ್ರೆ ಮೆತ್ತಗೆ ಅನ್ನ ನಡೆ ತುಂಬಾ ಹಾಕೊಂಡು ತಿನ್ಬೇಕು. ಅವಾಗ ಅಂತ ಇದ್ರೆ ಸುರ್ರ. ಎಲ್ಲರ ಮಧ್ಯೆ ಒಂದು ಸಾರು ಎದ್ದು ನಿಂತ್ಕೊಳ್ತದೆ. ನಾನು ಸಾರು ಅಂತ ಹೇಳುತ್ತೆ. ಇದು ತಿಳಿ ಸಾರು ಬಂದ್ಬಿಟ್ಟು ನೆಲ್ಲಿಕಾಯಿ ತಿಳಿ ಸಾರು. ನಮಸ್ಕಾರ ವಿಶ್ವಪ್ರಭುಗಳಿಗೆ. ಮೈಸೂರು ಚೇತನ್ ರಾವ್ ಅವರ ಅಡುಗೆ ಮನೆಯ ಮುಂದೆ ಅವರ ಗೋಡನ್ ಇದು. ಅದ್ಭುತವಾಗಿ ಇವತ್ತೊಂದು ನಿಚ್ಚಳವಾದ ದಿನ. ಈ ನಿಚ್ಚಳ ಈ ನೋಡಿ, ಸಂಕ್ರಾಂತಿ ಆದ ನಂತರ ಹೆಂಗಿದೆ ಸೂರ್ಯ ಪ್ರಕಾಶಮಾನವಾಗಿ. ಆ ಸೂರ್ಯನ ಒಂದು ಪ್ರಕಾಶ ಇದೆಯಲ್ಲ, ಅದೇ ನಮ್ಮ ಮನಸ್ಸಿಗೆ ತಂಪು ಕೊಡ್ತದೆ. ಆ ಥರ ಒಂದು ಪ್ರಕಾಶ ಇದು. ಬನ್ನಿ ಹಾಗಾದರೆ ಚೇತನ್ ರಾವ್ ಅವರು ಇನ್ನೊಂದು ತಂಪಾಗಿ ಮಾಡುವ ರೆಸಿಪಿ ನೋಡ್ಬಿಡೋಣ. ತಂಪಾಗಿ ನಮ್ಮನ್ನು ಫೀಲ್ ಕೊಡಬೇಕದು. ಚೇತನ್ ರಾವ್ ಹತ್ರ ಬಂದಿದ್ದೀವಿ. ಸರ್ ನಮಸ್ಕಾರ. ನೋಡಿ ವೀಕ್ಷಕರೇ, ಚೇತನ್ ರಾವ್ CSR ಕ್ಯಾಟರಿಂಗ್ ಎದುರುಗಡೆ ಇವತ್ತು ಸಿಕ್ಬಿಟ್ರು. ಸೂರ್ಯನ ಚಲನ ಪಥ ಚೇಂಜ್ ಆಗಿದೆ. ಚೇತನ್ ರಾವ್ ಚೇಂಜ್ ಆಗಲ್ಲ. ಅದ್ಭುತ ರುಚಿ ಕೊಡ್ತಾನೆ ಇರ್ತಾರೆ. ಸರ್ ಇವತ್ತು ಸಂಕ್ರಾಂತಿ ನಂತರ ಒಳ್ಳೆ ಪ್ರಕಾಶಮಾನವಾದ ದಿನ. ಇಂಥ ಒಂದು ಪ್ರಖರವಾದ ಒಂದು ವಾತಾವರಣ, ಒಳ್ಳೆ ರುಚಿ ಶುಚಿ ಎಲ್ಲ ಬರ್ಬೇಕು ನಮ್ಗೆ. ಯಾವ್ದು ಮಾಡೋಣ ಸರ್? ಒಳ್ಳೆ ನೆಲ್ಲಿಕಾಯಿ ಸಾರು ಮಾಡುವ. ನೆಲ್ಲಿಕಾಯಿ ಸಾರ? ಹೌದು. ಒಬ್ಬ ಪ್ರತಿ ಸಲ ನಾವು ರುಚಿ ಟೇಸ್ಟ್ ಮದುವೆ ಮನೆ ಹೆಂಗ್ ಹೋಗ್ತಿದ್ವಿ, ಇವತ್ತು ಆರೋಗ್ಯಕರ. ಹೌದು, ಯಾಕಂತಂದ್ರೆ ನೆಲ್ಲಿಕಾಯಿ ಇದ್ರ ಬಗ್ಗೆ ಐಡಿಯಾ ಇದೆ ಜನಗಳಿಗೆ. ಹೇಗ್ ಮಾಡ್ಕೋಬೇಕು ಅನ್ನೋದು ಕೆಲವ್ರಿಗೆ ಜನಕ್ಕೆ ಗೊತ್ತಿಲ್ಲ. ಆ ಉದ್ದೇಶಕ್ಕೆ ಸಿಂಪಲ್ ಆಗಿ ಮನೆ ಮಟ್ಟಿಗೆ ಹೇಗೆ ಒಂದ್ ಆರೋಗ್ಯಕ್ಕೆ ಈಗ ತಿಂದಿರೋದು ಉಂಟು, ಬೈಟ್ ಮಾಡಿರೋದು ಉಂಟು. ಅದ್ರ ಬದಲು ಈ ತರ ಕೆಮ್ಮು ಕಫ ಈ ಟೈಮಲ್ಲಿ ಈಗ ನೋಡಿ ಕೋಲ್ಡ್ ಆಗ್ತಾರೆ, ಇದಕ್ಕೆ ನಂಗೆ ಬಿಸಿಲು ಬರ್ತಾ ಇದೆ. ಈ ಟೈಮಲ್ಲಿ ಒಳ್ಳೆ ಸಾರು ಮಾಡಿದ್ರೆ ಆರೋಗ್ಯಕರ. ಅಬ್ಬಾ, ಎಂತ ಒಂದು ಒಳ್ಳೆ ಅದಕ್ಕೆ ಯೋಚನೆ ಮತ್ತು ಯೋಜನೆ. ಯಾಕಂದ್ರೆ ಮೊನ್ನೆ ಅನುಭವ ಆಗಿದೆ ನಮ್ಮ ಮನೇಲೆ ಅಲ್ಲ. ಆ ಉದ್ದೇಶಕ್ಕೆ ನಾನೇ ಮಾಡ್ಕೊಂಡು ತಿಂದಿದ್ದಕ್ಕೆ ಮಾಡ್ತಾ ಇರೋದು. ಎಲ್ಲರ ಮನೆಗೆ ಅನುಭವ ಆಗಿರ್ತದೆ. ವಾತಾವರಣ ಚೇಂಜ್ ಆಗಿದ ತಕ್ಷಣ ನೆಗಡಿ, ಕೆಮ್ಮು, ಜ್ವರ. ಸೊ ಈ ವಿಟಮಿನ್ ಸಿ ಬೇಕು, ವಾರಕ್ಕೊಂದ್ಸಲ ಈ ಸಾರು ಮಾಡ್ಕೋಬೇಕಂದ್ರೆ ಬನ್ನಿ ಸರ್ ಹೋಣ. ಖಂಡಿತ ಮಾಡಿ. ಸಂಕ್ರಾಂತಿ ನಂತರ ವರ್ಷದ ಪ್ರಪ್ರಥಮ ಶೂಟಿಂಗ್ ಶುರು ಮಾಡೋಣ ಸರ್. ಖಂಡಿತ ಒಳ್ಳೆ ನೆಲ್ಲಿಕಾಯಿ ಸಾರು ಮಾಡುವ ಅಂತ ಹೇಳ್ದಂಗೆ ಶುರು ಮಾಡೋಣ. ಮನೇಲಿ ಇರೋ ಇಂಗ್ರೀಡಿಯೆಂಟ್ಸ್ ಏನಿದೆಯೋ ಅದ್ರಲ್ಲಿ ಮಾಡುವ, ಬೇಗ ಬೇಗ ಮಾಡುವ, ಬೇಗ ಬೇಗ ತಿನ್ನುವ. ಈಗ ಸಾಮಾನ್ಯವಾಗಿ ನಾವು ತೊಗರಿ ಬೇಳೆ ಕಟ್ಟು ಗಿಟ್ಟೆಲ್ಲ ಏನು ಬಳಸಲ್ಲ. ಎಲ್ಲ ಸಾರು ತೊಗರಿ ಬೇಳೆ ಬೇಯಿಸಿ ಕಟ್ಟೆಲ್ಲ ಮಾಡ್ಕೊಂಡಿರ್ತೀವಲ್ಲ. ಇದಕ್ಕೆ ಆತರ ಏನಿಲ್ಲ, ತೋರ್ಸ್ಕೊಡ್ತೀನಿ. ತೊಗರಿ ಬೇಳೆನ ಹುರಿದ್ ಮಾಡೋಂತ ತೋರಿಸಿ ಬನ್ನಿ. ಮಾಮೂಲಿ ಸ್ವಲ್ಪ ಮೆಣಸು, ಜೀರಿಗೆ, ಸ್ವಲ್ಪ ತೊಗರಿ ಬೇಳೆ, ಧನಿಯಾ, ಮೆಂತ್ಯ, ಹಸಿ ಸಾಸಿವೆ, ಸ್ವಲ್ಪ ಉದ್ದಿನ ಬೇಳೆ, ಒಣಮೆಣಸು ಎಲ್ಲ ಒಗ್ಗರಣೆಗೆ ಸ್ವಲ್ಪ ಹಾಲು ಹಿಂಗ್ ಬಳಸ್ತೀವಿ. ನೆಲ್ಲಿಕಾಯಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ. ನೆಲ್ಲಿಕಾಯಿ ಎಷ್ಟು ಇಟ್ಕೊಂಡು ನಾವು? ಮೂರು ನೆಲ್ಲಿಕಾಯಿ ತೊಗೊಂಡಿವಿ. ಮಿಕ್ಕಿದೆಲ್ಲ ಅಳತೆ ಆಗ್ತಾ ತೋರಿಸ್ಕೊಡಿ. ನಾವು ನೆಲ್ಲಿಕಾಯಿ ಸಾರು ಅಂತ ನೋಡಿರ್ತೀವಿ. ನಿಮ್ದು ಅದಕ್ಕೆ ಏನ್ ಡಿಫ್ರೆನ್ಸ್? ಮೂಲ ಒಂದೇ ಇರುತ್ತೆ, ಆದ್ರೆ ಎಲ್ಲ ಹಸಿ ಮಸಾಲೆ ಮಾಡ್ತೀವಿ. ನಾವು ಸ್ವಲ್ಪ ಊರದು ಮಾಡ್ತೀವಿ. ಸೊ ನಿಮ್ದು ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಡಿಫ್ರೆಂಟ್. ಓಕೆ. ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹುರಿರಿ. ಕೊಬ್ಬರಿ ಎಣ್ಣೆ ಸರ್? ಒಂದು ಸ್ಪೂನು. ಸೂಪರ್. ತೊಗರಿ ಬೇಳೆ ಒಂದು 2 ಚಮಚ. ತೊಗರಿ ಬೇಳೆ, ತೂರ್ ದಾಲ್ 2 ಚಮಚ. ಮೆಣಸು ಮುಕ್ಕಾಲು ಚಮಚ ಮೆಣಸು. ಇದು CSR ಕ್ಯಾಟರಿಂಗ್ ಚೇತನ್ ರಾವ್ ಅವ್ರದೇ ರೆಸಿಪಿ. ಒಂದು ಅರ್ಧ ಚಮಚ ಉದ್ದಿನ ಬೇಳೆ. ಅರ್ಧ ಚಮಚ. ನಮ್ಮೊಟ್ಟಿಗೆ ಮಾಡೋದಕ್ಕೆ ನಾಗೇಶ್ವರ ಇದ್ದಾರೆ. ನಾಗೇಶ್ವರ ನಮಸ್ಕಾರ. ಆಮೇಲೆ 3 ಬೆರಳು ಅಂತೀನಲ್ಲ, ಅಷ್ಟು ಮೆಂತ್ಯ. 3 ಬೆರಳು ಮೆಂತ್ಯ. ಒಂದು ಸ್ವಲ್ಪ ಹಸಿ ಸಾಸಿವೆ, 1/4 ಚಮಚ ಅಷ್ಟು ಹಸಿ ಸಾಸಿವೆ. ಧನಿಯಾ 1 ಸ್ಪೂನ್ ಧನಿಯಾ. ಕೊತ್ತಂಬರಿ ಬೀಜ. ಜೀರಿಗೆ 3/4 ಚಮಚ. ಸೂಪರ್. ಅದೇ ಕೊಬ್ಬರಿ ಎಣ್ಣೆ ಜೊತೆಗೆ ಮಿಕ್ಸ್. 4 ಕರ್ಬೇವು.
ಹಾಕ್ತೀನಿ. ಒಂದು ಖಾರ ಮೆಣಸು ಕೊಟ್ಟಿರ್ತೀವಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದೆರಡು ಮೂರು. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಬರ್ತದೆ ಹಸಿಮೆಣಸಿನ್ಕಾಯಿ ಕೊಡೋದು. ಆಫ್ ಮಾಡ್ಕೊಂಬೇಡ, ಇನ್ನು ರುಬ್ಕೋಬೇಕು ನೈಸಾಗಿ. ಇದು ಆಫ್ ಮಾಡ್ಕೊಂಡ್ರಿ? ಆಫ್ ಮಾಡು, ನೈಸಾಗಿ ರುಬ್ಬೇಕು. ಏನೇನು ಹಾಕಿ ರುಬ್ಬೋದು ತೋರಿಸ್ಕೊಡ್ತು. ಇದ್ರ ಜೊತೆಗೆ ನಲ್ಲಿಕಾಯಿ. ನೋಡ್ಕೊಂಡು ಹಾಕಿ, ಸಾಕಾಗ್ತದೆ. ಸ್ವಲ್ಪ ಕಾಯಿ ತುರಿ. ಎಷ್ಟು ಹಾಕೊಳ್ಳಿ ಕಾಯಿ ತುರಿ? ಒಂದು ಅರ್ಧ ಕಾಯಿ. ಇಷ್ಟು ಕಾಯಿ ತುರಿ. ಓಕೆ. ಒಂಚೂರು ಇದಕ್ಕೇನೆ ಹಾಲಿಂಗ್, ಸ್ವಲ್ಪ ಹಾಲಿಂಗು. ಈಗ ನೀರು ಹಾಕೊಂಡು ರುಬ್ತ. ಒಂದು ಚಿಟಿಕೆ ಅರಿಶಿನ. ರುಬ್ಬಿರೋ ನೈಸ್ ಆಗಿದೆ ನೋಡಿ. ನೋಡಿ ಸರ್. ಸ್ವಲ್ಪ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ನೈಸಾಗಿ ರುಬ್ಕೊಂಡಿರೋದು ಹಾಕೊಳ್ಳೋದು ಈಗ. ಒಂದು ತುಂಡು ಬೆಲ್ಲ ಹಾಕೋದು. ಆಮೇಲೆ ಉಪ್ಪು, ಕಲ್ಲುಪ್ಪು. ಚೆನ್ನಾಗಿ ಕುದ್ರೆ ಒಳ್ಳೆ ನಲ್ಲಿಕಾಯಿ ಸಾರು ರೆಡಿ. ಒಗ್ಗರಣೆ ಹಾಕೊಂಡ್ರೆ. ಹೌದಾ? ಒಗ್ಗರಣೆ ಹಾಕ್ಬಿಟ್ರೆ ಮುಗೀತು ಸರ್. ಇವಾಗ ವೀಕ್ಷಕರು ಕಾಮೆಂಟ್ ಮಾಡೇ ಮಾಡ್ತಾರೆ, ಹಾಲಿಂಗ್ 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 ಅಂತ. ಒಂದ್ಸಲ ಹೇಳ್ಬಿಡಿ ಸರ್, ಇನ್ನೊಂದ್ಸಲ ಹಾಲಿಂಗ್ ಹೆಂಗ್ ಮಾಡ್ತಿರೋದು? ತೋರಿಸಿದೀವಿ. ಏನಿಲ್ಲ, ಹಾಲಿಂಗ್ ಅಂತ ಸಿಗುತ್ತೆ, SSP ಹಾಲಿಂಗ್ ಅಂತ ಬರುತ್ತೆ. ಅದು ನಾವು ಸ್ವಲ್ಪ ಅವತ್ತು ಹೇಳಿದ್ದೆ ನಾನು, ಅದು ಆಫ್ಘಾನಿಸ್ತಾನಿಂದ ತರಿಸ್ತೀವಿ ಅಂತ. 10 kg ಎಷ್ಟು 75,000. ಹೌದು. ಆ ಹಾಲಿಂಗು ತರ್ಸಕ್ ಆಗಲ್ಲ ಮನೆಯವ್ರಿಗೆ. ಮಾಮೂಲಿ SSP ಚೆನ್ನಾಗಿದೆ. ಹೆಂಗ್ ಮಾಡೋದು? ಆ ಒಂಥರ ಪೇಸ್ಟ್ ತರ ಇರುತ್ತೆ. ಆ ಪೇಸ್ಟ್ ಅರ್ಧ ಲೀಟರ್ ಬಿಸ್ಲರಿ ಬಾಟ್ಲಿಗೆ ತೊಗೊಳೋದು, ಆ ಪೇಸ್ಟ್ ಹಾಕೋದು, ನೀರೊಂದು ಮುಕ್ಕಾಲು ಹಾಕೊಳ್ಳೋದು, ಕುಲುಕೋದು. ಕುಲುಕ್ತಾ ಈ ತರ ವೈಟ್ ಹಾಕಿ, ಅದೇ ಹಾಲಿಂಗ್. ಹಾಲಿಗೆ ಅದು ಫ್ರಿಜ್ ಇಟ್ಕೊಳ್ಳೋದು. ಸಾರು ಮಾಡ್ತೀರಾ, ಕೋಸಂಬರಿ ಮಾಡ್ತೀರಾ, ಪಲ್ಯ ಮಾಡ್ತೀರಾ, ಎಲ್ಲದಕ್ಕೂ ಈ ಕ್ಯಾಪಲ್ಲಿ ಒಂದೊಂದು ಹಾಕ. ಇಂಗ್ಲಿಷ್ ಅಲ್ಲಿ ಕೇಳ್ತಾರೆ, ವಾಟ್ ಈಸ್ ದಟ್ ವೈಟ್ ಲಿಕ್ವಿಡ್ ಹಿ ಹಸ್ ಪುಟ್ ಇನ್ ದ ಎಂಡ್ ಅಂತ. ದಿಸ್ ಇಸ್ ದ ವೈಟ್ ಲಿಕ್ವಿಡ್ ಅಷ್ಟೇ. ಕೇಳ್ತಾರೆ ತುಂಬಾ ಜನ, ಸರ್ ಹಿಂಗ್ ಮೇಲೆ ಹಿಂಗ್ ಹಾಲ್ ಹಾಕ್ಬೇಕ ಸರ್ ಅಂತೆಲ್ಲ ಕೇಳ್ತಾರೆ. ಗೊತ್ತಾಗಲ್ಲ ಏನ್ ಮಾಡ್ತೀರಿ. ಆಮೇಲೆ ಏನಂತಂದ್ರೆ ಓಡಿಸ್ಬಿಡ್ತಾರಲ್ಲ, ಗೊತ್ತಾಗಲ್ಲ ಅವ್ರಿಗೆ. ಸ್ಕಿಪ್ ಮಾಡಿದ್ರೆ ಪ್ರಾಬ್ಲಮ್. ರೆಡಿ ಇದೆ ಈಗ ಸಾರು. ಒಳ್ಳೆ ಒಗ್ಗರಣೆ ಹಾಕಿದ್ರೆ ಸರ್ ಉಣ ಬಡಿಸುವುದೇ. ಓಕೆ, ಡನ್. ಮತ್ತೆ ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಇಲ್ಲಿ ಬರೀ ಕೊಬ್ಬರಿ ಎಣ್ಣೆನೇ ಬಳಸಿದೀವಿ. ಚೆನ್ನಾಗಿರುತ್ತೆ ಅಲ್ಲ, ಈ ಟೈಮ್ಗೆ. ಸೀಸನ್ ಇಷ್ಟ ಇಲ್ಲ ಅಂದ್ರೆ ಮಾಮೂಲಿ ಎಣ್ಣೆ, ತುಪ್ಪ ಎಂತ ಬೇಕಾದ್ರೆ ಬಳಸ್ಬೋದು. ಇದು ಒಂದು ಸೀಸನ್, ಚಳಿಗಾಲ ಹೋಗಿ ಬಿಸಿಲುಗಾಲ ಬರೋ ಮಧ್ಯದ ಸೀಸನ್. ಅದ್ಭುತ ಇದು ಸಾರು ಅಲ್ಲ. ಅದ್ರಲ್ಲೂ ಸಂಜೆ ಟೈಮು. ಸಂಜೆ ಟೈಮ್ಗೆ ಬಂದಿರ್ತಾರೆ, ಈ ಟ್ರಾಫಿಕ್ ಧೂಳು ಪಾಳು ಕಂಟ್ಲ ಕಿರಿಕಿರಿ ಕಿಚಕಿಚಿ ಅಂತ ಇರುತ್ತೆ. ಅಂತ ಟೈಮಲ್ಲಿ ದಿಢೀರ್ ಸಾರ್ ತರ ಮಾಡ್ಕೊಂಡು ಮೆತ್ತನ ಅನ್ನ ಇದ್ರೆ, ಮೆತ್ತಗೆ ಅನ್ನ ತಟೆ ತುಂಬಾ ಹಾಕೊಂಡು ತಿನ್ಬೇಕು. ಅವಾಗ ನೋಡಿ ನೀವ್ ಹಾಕೊಳ್ತೀರ ಬಿಡಿ, ತಟೆ ತುಂಬಾ ಆದ್ರ ಮಜಾ ಇರುತ್ತೆ. ಸ್ವಲ್ಪ ಜೀರಿಗೆ, ಸೂಪರ್. ಕರ್ಬೇವು. ಇದ್ರೆ ಬೇಕಾದ್ರೆ ಆಪ್ಷನಲ್ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಹಾಕೋಬಹುದು. ಸ್ವಲ್ಪ ಹಾಕೋಣ, ಸಾರಂದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇರ್ಬೇಕು. ಮಿಕ್ಸ್ ಮಾಡಿ. ಹೌದು, ಆರೋಗ್ಯದ ಸಾರಂದ್ಮೇಲೆ ಇನ್ನೊಂದು ಕೊತ್ತಂಬರಿ ಅದ್ಭುತ ಆರೋಗ್ಯ. ನಾನು ಸ್ವಲ್ಪ ತಿನ್ನೋ ಅನ್ನಕ್ಕೆ ಬಡಿಸೋದ್ರಿಂದ ಸ್ವಲ್ಪ ಥಿಕ್ನೆಸ್ ಇದೆ. ಸ್ವಲ್ಪ ನೀರ್ ಹಾಕೊಳ್ಳೋರು ನೀರ್ ಹಾಕೋಬಹುದು, ತೊಂದ್ರೆ ಇಲ್ಲ.
ಅಕ್ಕ ರೆಡಿ ಅದ್ಭುತವಾಗಿ ಅದ್ಭುತವಾಗಿ ಜನಗಳಿಗೋಸ್ಕರ ಅದ್ಭುತವಾದಂತ ನಲ್ಲಿಕಾಯಿ ಸಾರು. ಸರ್ ಬ್ರೇಕ್ಫಾಸ್ಟ್ ಮಾಡಿ ಬಂದ್ಬಿಟ್ಟಿದೀವಿ. ಜಸ್ಟ್ ಇದನ್ನ ಟೇಸ್ಟ್ ಮಾಡೋಣ ಕಪ್ಪಲ್ಲಿ ಸ್ವಲ್ಪ. ವೀಕ್ಷಕರೇ, ಸಾರನ್ನ ಕುಡಿದು ನೋಡ್ಬಿಡೋಣ, ಯಾಕಂದ್ರೆ ವಿಟಮಿನ್ ಸಿ ಅಂತೆ. ನಾನು ಅವತ್ತು ಕೆಮ್ಮದ್ನೆಲ್ಲ ಹಂಗೆ ಕೆಮ್ಮಬೇಡಿ. ಅದು ಬ್ಲೂಪರ್ಸ್ ವಿಡಿಯೋ ಬಿಟ್ಟಿದ್ವಿ ಸರ್. ಬ್ಲೂಪರ್ಸ್ ವಿಡಿಯೋ ನಿಮ್ದು ಡಿಸೆಂಬರ್ 31ನೇ ತಾರೀಕು ಬಿಟ್ಟಿದ್ವಿ. ಮಿಸ್ ಆಗಿದ್ರೆ ನೋಡಿ, ಬ್ಲೂಪರ್ಸ್ ಅಂತ ನಮ್ದು ಅದ್ಭುತ ಕಾಮಿಡಿ. ಸರ್ ವಿಟಮಿನ್ ಸಿ, ರುಚಿ, ಗುಣಮಟ್ಟ, CSR ಕ್ಯಾಟರಿಂಗ್, ಕೈ ರುಚಿ, ಹದ, ಅದ್ರೊಟ್ಟಿಗೆ ಆರೋಗ್ಯ. ಟೇಸ್ಟ್ ಮಾಡ್ಬಿಡೋಣ, ಒಳ್ಳೆ ಸೂಪ್ ತರ. ನೆಲ್ಲಿಕಾಯ್ದು ಫ್ಲೇವರು, ನೆಲ್ಲಿಕಾಯಿ ಫ್ಲೇವರು. ಈ ಕಡೆ ಹುಳಿ ಅನ್ಬೇಕಾ, ಇದಕ್ಕೆ ತಂಬುಳಿ ಅನ್ಬೇಕಾ, ಹಿಂಗೆ ಮಜ್ಜಿಗೆ ಹುಳಿ ಅನ್ಬೇಕಾ, ಎಲ್ಲದರ ಮಧ್ಯೆ ಒಂದು ಸಾರು ಎದ್ದು ನಿಂತ್ಕೊಳ್ತದೆ. ನಾನು ಸಾರು ಅಂತ ಹೇಳುತ್ತೆ. ಇದು ತಿಳಿಸಾರು ಬಂದ್ಬಿಟ್ಟು ನೆಲ್ಲಿಕಾಯಿ ತಿಳಿಸಾರು. ಸರ್ ಏನ್ ಸರ್ ಇಷ್ಟು ವಿಶೇಷ ರುಚಿ ಕಾರಣ? ಸಾರು ಅದೇ ಹೇಳಿದೆ, ಹುಳಿ ಕೂತ್ ಸಾರು ಮಾಡೋದು ಅಂತ ಅವಾಗಲ್ಲ. ಇದಕ್ಕೆ ಹುಳಿ ಹಾಕಿಲ್ಲ, ನಿಂಬೆಹಣ್ಣು ಹಾಕಿಲ್ಲ, ಇದ್ರಲ್ಲಿ ಇರುತ್ತೆ ನೆಲ್ಲಿಕಾಯಲ್ಲಿ, ಅದೇ ವಿಶೇಷ. ಅದಕ್ಕೆ ಹಾಕಿಲ್ಲ, ಆದ್ರೂ ಟೇಸ್ಟ್ ಬರ್ತಾ ಇದೆ ಅಂತ ಇದೇ ಕಾರಣ. ವಿಟಮಿನ್ ಸಿ. ಕೊಬ್ಬರಿ ಘಮ. ನಿಮ್ಗೆ ಯಾವುದೇ ರೆಸಿಪಿ ಮಾಡಲಿ, ಇಲ್ಲಿಂದ ಇಲ್ಲಿವರೆಗೆ ರುಚಿ ಅನುಭವ ಆಗ್ತದೆ, ಸ್ವಾದ ತಿಳಿಬೇಕು, ಹಿಂಗೆ ಸ್ಪ್ರೆಡ್ ಆಗ್ತದೆ. ಅದ್ಭುತ. ಅನ್ನಕ್ಕೆ ಕಲ್ಸ್ಕೊಂಡ್ ತಿಂದ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ. ನಾವು ತಿಂಡಿ ತಿಂದಿರೋದ್ರಿಂದ ಊಟ ಮಾಡಕ್ ಆಗ್ತಲ್ಲ. ಸೊ 12 ತಿಂಗಳು ನೆಕ್ಸ್ಟ್ ನಮಗೆ 26ನೇ ಇಸ್ವಿ 2026, 12 ತಿಂಗಳಿದೆ ಸರ್. ತಿಂಗಳಿಗೊಮ್ಮೆ ವೀಕ್ಷಕರ ಮುಂದೆ ನಾವು ಇರ್ತೀವಿ. ಸೊ ನಮ್ಮ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಶಕ್ತಿ, ಸಬ್ಸ್ಕ್ರೈಬ್ ಮಾಡದಿರೋರು ಮಾಡಿ, ಮಾಡಿಸಿ, ಮಾಡಿಸಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.